ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ಗೆ ಸ್ವಾಗತ. ಪ್ರಕೃತಿಯ ವಿಕೋಪ, ಅಕಾಲಿಕ ಮಳೆ, ಹೀಗೆ ತರಹೇವಾರಿ ಸಮಸ್ಯೆಗಳಿಂದ ಅಡಕೆ ಕೃಷಿಕರು ಕಂಗಾಲಾಗಿದ್ದಾರೆ. ಎಡೆಬಿಡದೆ ಸುರಿಯುವ ಮಳೆಗೆ ಅಡಕೆಯ ಕೊಳೆ ರೋಗ, ಅಲ್ಪ ಸ್ವಲ್ಪ ಉಳಿದ್ರೂ ಸಹಿತ ಅದನ್ನು ಒಣಗಿಸಿಕೊಂಡು ಜೋಪಾನ ಮಾಡ್ತಕ್ಕಂತಹ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳಿಗೆ ನಾಡಗುಡ್ಡೆ ಅಂಗಡಿಯ ಪ್ರಗತಿಪರ ಕೃಷಿಕರು ವೆಂಕಟೇಶ್ ಮಂಜುರವರು ಈ ಸೋಲಾರ್ ಸಿಸ್ಟಮ್ನಲ್ಲಿ ಅಡಕೆಯನ್ನು ಡ್ರೈ ಮಾಡ್ತಕ್ಕಂಥ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈ ಸೋಲಾರ್ ಸಿಸ್ಟಮ್ಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಪ್ರಥಮ. ಇದರ ವಿಶಿಷ್ಟತೆ ಏನು, ಸೋಲಾರ್ ಹೇಗೆ ಕೆಲಸ ಮಾಡ್ತದೆ, ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಗಳೇನು ಎನ್ನೋದ್ರ ಬಗ್ಗೆ ವೆಂಕಟೇಶ್ ಮಂಜುರವರೇ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ನಮಸ್ಕಾರ ವೆಂಕಟೇಶ್ ಮಂಜುರವರೇ. ಈ ಸೋಲಾರ್ ಸಿಸ್ಟಮ್ ಅಂತಂದ್ರೆ ಏನು, ಇದನ್ನು ಯಾಕೋಸ್ಕರ ಅಳವಡಿಸ್ಕೊಂಡಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕಾಗ್ತದಾ? ನಮಸ್ಕಾರ ಕೃಷಿ ಬಂಧುಗಳೇ, ನಾನು ಸೇನಾಪುರ ಗ್ರಾಮದ ನಿವಾಸಿಯಾದ ವೆಂಕಟೇಶ್ ಮಂಜ ಅಂತ. ನಮ್ಮದೊಂದು ಸಾಧಾರಣ 4 ಎಕರೆಯಷ್ಟು ಅಡಿಕೆ ತೋಟ ಇದೆ. ಮಳೆಗಾಲದಲ್ಲಿ ಅಡಿಕೆ ಒಣಸ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಮಳೆಗೆ ಹೊರಗೆ ಹಾಕಿದ್ರು ಕೂಡ ಮತ್ತೆ ಮಳೆ ಬರೋದು, ಒಳಗೆ ತೆಗೆ ಹಾಕೋದು ಕಷ್ಟ ಆಗ್ತಿತ್ತು. ಅದಕ್ಕೆ ಸೋಲಾರ್ ಅಳವಡಿಸ್ಕೊಂಡಿದ್ದೇನೆ. ಈ ತೋಟಗಾರಿಕೆ ಇಲಾಖೆಯಿಂದ ಇದಕ್ಕೆ ಅನುದಾನ ಸಹ ಬಂದಿರ್ತದೆ. ಇದು 30 ಫೀಟ್ ಉದ್ದ, 30 ಫೀಟ್ ಆಗಲ್ಲ, 60 ಫೀಟ್ ಉದ್ದ ಇದೆ. ಎಲ್ಲ ಟೆಕ್ನಾಲಜಿ, ಹೈ ಟೆಕ್ನಾಲಜಿ, ಅಂದರೆ ಎಕ್ಸಾಸ್ಟ್ ಫ್ಯಾನ್ ಇದೆ, ಮತ್ತು ಹ್ಯೂಮಿಡಿಟಿ ಕಂಟ್ರೋಲ್ ಮಾಡಲಿಕ್ಕೆ ಸೆನ್ಸಾರ್ ಇದೆ, ಮತ್ತು ಟ್ರೇ ಇದೆ. ಮೇಲೆ ಅಡಿಕೆ ಕೆಳಗೆ ಒಣಸಿದರೆ ಕಡಿಮೆ ಆದರೆ ಮತ್ತು ಹಾಕಲಿಕ್ಕೆ ಟ್ರೇ ಸತೆ ಅದ್ರ ಮೇಲೆ ಇದೆ, ಟ್ರೇಯಲ್ಲಿ ಒಣಸ್ಬಹುದು. ಇದು ಸಾಧಾರಣ ಒಂದು 5 ಲಕ್ಷ ರೂಪಾಯಿ ನಂಗೆ ಕಾಸ್ಟ್ ಬಿದ್ದಿದೆ. ಸರ್ಕಾರದ ತೋಟಗಾರಿಕಾ ಇಲಾಖೆಯಿಂದ ನನಗೆ 2,28,000 ಅನುದಾನ ಸಿಕ್ಕಿರ್ತದೆ. ಇದು ತುಂಬಾ ಒಳ್ಳೇದಂತ ತೋರ್ತದೆ. ಕೊಬ್ಬರಿ ಒಣಸ್ಬಹುದು, ಹಪ್ಪಳ ಒಣಸ್ಬಹುದು, ಅಡಿಕೆನಂತೂ ಆರಾಮಾಗಿ ಒಣಸ್ಬಹುದು. 20 ಬಿಸಿಲು ಆರಾಮಾಗಿ ಸಾಕಾಗ್ತದೆ ಇದನ್ನ ಕಂಟ್ರೋಲ್ ಇಟ್ಕೊಂಡ್ರೆ. ಮತ್ತೆ ಬೇರೆ ಏನೋ ತೊಂದರೆ, ಇದರಿಂದ ತುಂಬಾ ಅನುಕೂಲ ಬಿಟ್ಟರೆ ಅನಾನುಕೂಲತೆ ಏನೂ ಇಲ್ಲ. ಪ್ಲಾಸ್ಟಿಕ್ ಹೈಗೆ GSM 50 ಗ್ರೇಡಿಂದ ಟಾರ್ಪಲ್ ಅದು. ಅದರಿಂದ 10 ವರ್ಷಕ್ಕಂತೂ ಗ್ಯಾರಂಟಿ ಕಂಪನಿಯಿಂದ ಕೊಡ್ತಾರೆ. ಇವಾಗ ಹೀಗೆ ಈ ಅಡಿಕೆಯನ್ನು ಒಣಸ್ತಿದ್ದೀರಲ್ಲ, ಬೇಸಿಗೆಯಲ್ಲಿ ಅದಕ್ಕೆ ಬೇಕಾದಷ್ಟು ಸೂರ್ಯನ ಶಾಖಗಳಿರ್ತದೆ, ಹಾಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಮಳೆಗಾಲದಲ್ಲಿ ಕೊಳೆ ಅಡಿಕೆಗಳು ಬೀಳ್ತದೆ, ಹಣ್ಣಡಿಕೆಗಳನ್ನು ಬೀಳ್ತದೆ. ಆವಾಗ ಇದರಲ್ಲಿ ಅಡಿಕೆನ ಇಟ್ಟು ಡ್ರೈ ಮಾಡ್ಲಿಕ್ಕೆ ಆಗ್ತದ ಹೇಗೆ? ಹೌದು, ಯಾವುದೂ ಒಣಸ್ಬೋದು. ಕೊಳೆ ಅಡಿಕೆನೂ ಒಣಸ್ಬೋದು, ಹಣ್ಣು ಅಡಿಕೆನೂ ಒಣಸ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ನಾವು ಹೊಸ ಗಾಳಿ ಬರ್ಲಿಕ್ಕೆ ಎಕ್ಸಾಸ್ಟ್ ಇಟ್ಟಿದ್ದೇವೆ. ಅದು ಮೇಲೆ ಫ್ಯಾನ್ ಇದೆ, ಒಳ್ಳೆ ಗಾಳಿ ಬರ್ತದೆ, ಹ್ಯೂಮಿಡಿಟಿ ಎಲ್ಲ ಮೇಲೆ ಹೊರಟು ಹೋಗ್ತದೆ. ಅದರಿಂದ ಏನು ತೊಂದರೆ ಆಗುದಿಲ್ಲ. ಇದು ಅಲ್ಲ, ಇವಾಗ ಕೆಲವರು ಹೇಳ್ತಾರೆ ಈ ಸೋಲಾರ್ ಅಥವಾ ಈ ಸನ್ಸೆಟ್ ಡ್ರೈ ಅಡಿಕೆಯಲ್ಲಿ ಅಡಿಕೆ ತೂಕ ಕಡಿಮೆ ಆಗ್ತದೆ, ಅದು ಬ್ರೇಕ್ ಬರ್ತದೆ, ಹೊಡಿತದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಹೇಳ್ತಾರೆ. ಹಾಗೇನಾದ್ರೂ ಆಗುವ ಸಾಧ್ಯತೆಗಳು ಇದೆಯಾ ಅದರಲ್ಲಿ? ಇಲ್ಲ, ಏನೂ ಆಗುದಿಲ್ಲ. ಅದ್ರ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಹೇಳುವುದಷ್ಟೇ ಬಿಟ್ರೆ ಮತ್ತೇನು ಆಗುದಿಲ್ಲ, ಹೊಡಿಯುವುದಿಲ್ಲ, ಏನೂ ಇಲ್ಲ. ನಾವು ಮಾಡಿದ್ದೇವಲ್ಲ, ಏನು ಪ್ರಾಬ್ಲಮ್ ಇಲ್ಲ, ತೂಕದಲ್ಲೂ ಕಡಿಮೆ ಆಗ್ತಿಲ್ಲ. ಇವಾಗ ಹೀಗೆ ಒಣಸಿದ ಅಡಿಕೆಗಳನ್ನ ಸುಲಿಲಿಕ್ಕೆ ಈಸಿ ಆಗ್ತದ ಅಥವಾ ಡ್ರೈ ಈಗ ಗಟ್ಟಿ ಆಗ್ತದ ಹೇಗೆ? ಇಲ್ಲ, ಸುಲಿಕ್ಕೆ ಸೇಮ್ ಮಾಮೂಲಿ ನಾವು ನೆಲ ಮೇಲೆ ಯಾವ ರೀತಿ ಒಣಸ್ತೇವೆ ಓಪನ್ ಗ್ರೌಂಡ್ ಅಲ್ಲಿ ಅದೇ ತರ ಆಗ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಿಸಿಲು ಕಡಿಮೆ ಸಾಕಾಗ್ತದೆ ನಮ್ಗೆ. 20 ದಿನದಲ್ಲಿ ಹೊಡೆದು, ಬೇರೆ ಗ್ರೌಂಡ್ ಅಲ್ಲಿ ಒಣಸಿದ್ರೆ ನಿಮ್ಗೆ 48 ದಿನ ಒಣಸ್ಲೇಬೇಕು. ಇದು 20-25 ನಮ್ಮ ಡ್ರೈ ಆಗ್ತದೆ. ಈ ಅಡಿಕೆಯ ಕಲರ್ ಏನಾದ್ರೂ ಬದಲಾಗ್ತದ, ಕಪ್ಪು ಅಥವಾ? ಇಲ್ಲ, ಒಳ್ಳೆ ಕಲರ್, ಕ್ವಾಲಿಟಿ ಒಳ್ಳೆ ಬರ್ತದೆ. ನೆಲಕ್ಕೆ ಮಾತ್ರ ನಾವು ಇಂಟರ್ಲಾಕ್ ಹಾಕ್ಬಹುದು. ಇತ ಮಣ್ಣಿನ ನೆಲ ಇಟ್ಟಿದ್ರೆ ಒಳ್ಳೇದು. ಸಿಮೆಂಟ್ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ. ನಾವು ಬರೀ ಮಣ್ಣಿನ ನೆಲ ಇಟ್ಟಿದ್ದೇವೆ, ಅದರಿಂದ ತೊಂದರೆ ಆಗುದಿಲ್ಲ, ಒಡೆಯುವುದಿಲ್ಲ, ಕ್ರ್ಯಾಕ್ ಬರುವುದಿಲ್ಲ. ಸ್ನೇಹಿತರೆ,
ಇವರ ಅಡಕೆ ಮಾತ್ರ ಕೃಷಿಕರಲ್ಲ, ತೆಂಗು ಕೃಷಿಕರು ಹೌದು. ಹಾಗೆ ಇವರ ಸಾಹಸದಲ್ಲಿ ಸೇನಾಪುರದ ವಿಷ್ಣು ದೇವಸ್ಥಾನವನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ. ಸಂಪೂರ್ಣವಾದ ಶಿಲಾಮಯ ದೇವಸ್ಥಾನ. ಈ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡೋದು ಹಿಂದುಗಡೆ ಸಹಿತ ಇವರ ತುಂಬ ದೊಡ್ಡ ಸಾಹಸ ಇದೆ. ಈ ಹಿಂದುಗಡೆಯಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸೇನಾಪುರ ಮಹಾವಿಷ್ಣು ದೇವಸ್ಥಾನ. ಇದನ್ನು ಹೇಗೆ ನಿರ್ಮಾಣ ಮಾಡಿದರು, ಅದರ ಜೊತೆಗೆ ಇವರದ್ದೊಂದು ಪುಷ್ಕರಣಿ ಇದೆ. ಅದು ಪುಷ್ಕರಣಿ ತುಂಬ ಅದ್ಭುತವಾಗಿದೆ. ಪುಷ್ಕರಣಿಯಲ್ಲಿ 3 ಗಂಟೆ ನಂತರ ಬಂದರೆ ನಿಮಗೆ ಕಲರ್ ಮೀನುಗಳು ಸಿಗ್ತದೆ. ಇದ್ರ ಬಗ್ಗೆ ಐತಾಳರ ಹೇಗೆ ಏನು ಸಾಹಸ ಇತ್ತು, ಸಾರಿ ಐತಾಳರಲ್ಲ, ಮಂಜುರವರು, ಇದರ ಹಿಂದೆ ಅವರ ಪ್ರಯತ್ನ ಇದೆ. ಅವರ ಪ್ರಯತ್ನ ಹೇಗಿತ್ತು ಕೇಳೋಣ ಬನ್ನಿ. ವಿಷ್ಣುಮೂರ್ತಿ ದೇವಸ್ಥಾನ ಇದು ಸರ್ಕಾರಿ ಸ್ವಾಮ್ಯದ ದೇವಸ್ಥಾನ, ಎಂಡೋಮೆಂಟ್ಗೆ ಸಂಬಂಧಪಟ್ಟ ದೇವಸ್ಥಾನ. ಇದು ನಮ್ಮ 10 ತಲೆಮಾರು ನಂದು ಪೂಜೆ ಮಾಡಿ 10 ತಲೆಮಾರು ಆಗಿದೆ ನಾವು ಪೂಜೆ ಮಾಡ್ತಾ ಬಂದು. ಅದರಲ್ಲಿ ಇನ್ಕಮ್ ಏನೂ ಇಲ್ಲ. ಹಳ್ಳಿಯ ಪ್ರದೇಶ ಇರೋ ದೇವಸ್ಥಾನ ಎಲ್ಲ ಹಂಚಿನ ಮಾಡಿದ್ದಿತ್ತು, ಅದೆಲ್ಲ ಬಿದ್ದು ಹೋಗಿದೆ, ಎಲ್ಲ ಕೆಳಗೆ ಬಿದ್ದು ಹೋಯ್ತು. ನಂತರ ಊರನ್ನೆಲ್ಲರೂ ಸೇರಿಸ್ಕೊಂಡು ಒಂದು ಏನೋ ಮಾಡ್ಬೇಕಂತ ಹೊರಟೆ. ಆದರೆ ದೇವರ ಅನುಗ್ರಹ ಇರ್ಬೋದು, ಅತಿ ಒಳ್ಳೆದಾದ ಅತಿ ಚಂದವಾದ ದೇವಸ್ಥಾನ ನಿರ್ಮಾಣ ಆಗಿದೆ. ದಾನಿಗಳೆಲ್ಲ ಸಹಾಯ ಮಾಡಿದ್ದಾರೆ. ಟೋಟಲಿ ಸರ್ 1.5 ಕೋಟಿ ಖರ್ಚಾಗಿದೆ ನಮಗೆ. 1.5 ಪ್ರತಿಷ್ಠೆ ಎಲ್ಲ ಸೇರಿ 1.5 ಕೋಟಿ ಖರ್ಚಾಗಿದೆ. ತಾಮ್ರದ ಇದು ಮಾಡಿದ್ದೇನೆ. ತುಂಬಾ ಸಹಕಾರ, ಊರವ್ರ ಸಹಕಾರ ತುಂಬಾ ಒಳ್ಳೆದಿದೆ ನನಗೆ. ಅದೇ ತರ ನಮ್ಗೆ ಸುಕುಮಾರ್ ಶೆಟ್ಟರ್ ಒಂದು ಇದರಿಂದ MLA ಆಗಿದ್ದಾರೆ. ಅವರಿಂದ 65 ಲಕ್ಷ ರೂಪಾಯಿ ನಮ್ಮ ಕೆರೆಗೆ ಅನುದಾನ ಬಂದಿದೆ. ಅದರಿಂದ ಪುಷ್ಕರಣಿ ಸತ ಒಂದು ನಿರ್ಮಾಣ ಆಗಿದೆ. ಅಲ್ಲ, ಈ ಕಲರ್ ಮೀನುಗಳು ಹೇಗೆ ನೀವು ಬಿಟ್ಟಿದ್ದ ಅಥವಾ ಬಂದಿದ್ದ, ಏನ್ ಕತೆ ಇದು? ಇಲ್ಲ, ಕಲರ್ ಮೀನು ಸಂತೆ ಕಟ್ಟಲ್ಲಿ ಸಿಗ್ತದೆ. ನಾವು ಕೃಷಿ ಮೇಳ, ಯಾವುದೇ ಕೃಷಿ ಮೇಳ ಇದ್ರು ಎಲ್ಲೂ ಬಿಡುವುದಿಲ್ಲ, ನಾವು ಹೋಗ್ತೇವೆ. ಅಲ್ಲೆಲ್ಲ ಮಾರ್ಲಿಕ್ಕೆ ಇಟ್ಟಿದ್ದಾರೆ. ನೋಡೋ ಸ್ಯಾಂಪಲ್ ನೋಡೋ ಒಂದು 10-15 ಮೀನು ತಂದು ಹಾಕಿದೆ. ಈಗ ಸಣ್ಣ ಒಂದು 100 ಮೇಲಾಗಿದ್ದಾವೆ. ಅದರಲ್ಲೂ ಬ್ರೀಡಿಂಗ್ ಆಗಿ ಅವೆಲ್ಲ ಬೇರೆ ಚೇಂಜ್ ಆಗಿದೆ. ನಾನು ಬಿಟ್ಟಿದ್ದ ಒಂದು 3 ಕಲರ್ ಬಿಟ್ಟಿದ್ದೇನೆ. ಅದರಲ್ಲಿ ಬ್ರೀಡಿಂಗ್ ಎಲ್ಲ ಚೇಂಜ್ ಆಗಿ ಕಪ್ಪು ಬೇರೆ ಚಂದ ಮೀನಾಗಿದ್ದೇವೆ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.